ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸುಲಭವಾಗಿ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರುಚಿಕರವಾಗಿ ಟೇಸ್ಟಿಯಾಗಿರಬೇಕು. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಆ ಥರ ರೆಸಿಪಿ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿಕೊಂಡು ಸುಲಭ ಮನೆಯಲ್ಲೇ ಮಾಡ್ಕೋಬೋದು. ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ತೀನಿ. ಇವತ್ತು ಉಪ್ಪಿಟ್ಟು ಮಾಡೋ ವಿಧಾನ ಏನು ಬೇಕು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಒಂದು 6ರಿಂದ 7 ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಉದ್ದುದ್ದಾಗ ಹಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ ಇದೆಯಲ್ಲ, ಇದು ಸ್ವಲ್ಪ ಗೋಲ್ಡ್ ಕಲರ್ ಬರಲಿ ಅಷ್ಟೇ ನೋಡಿ. ಈ ಥರ ಗೋಲ್ಡ್ ಕಲರ್ ಬಂದಾಗ ಒಂದು 2 ಗೆಡ್ಡೆ ಈರುಳ್ಳಿ, ದಪ್ಪ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನು ಹಾಕೋತೀನಿ. ಈರುಳ್ಳಿ ಬೇಕಾದ್ರೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಜೊತೆಗೆ ಒಂದು ನೋಡಿ ಈ ಥರ ಗೋಲ್ಡ್ ಕಲರ್ ಬಂದಮೇಲೆ ಸ್ವಲ್ಪ 1-2 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ. ಇದು ಸಿಂಪಲ್ ಉಪ್ಪಿಟ್ಟು, ರವೆ ಉಪ್ಪಿಟ್ಟು ಎಲ್ಲ ಇದು ಹಸಿ ಕಾಳು ಉಪ್ಪಿಟ್ಟು ಎಲ್ಲ ಮಾಡ್ತಾರೆ. ಹಸಿ ಕಾಳು ಇಲ್ಲ, ಅದಕ್ಕೆ ಬರೀ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಏನಕ್ಕಪ್ಪ ಅಂದರೆ ಕಲ್ಲರ್ಗೋಸ್ಕರ ಅಷ್ಟೇ. ಅರಿಶಿನ ಬೇಡ ಅಂದರೆ ಹಂಗೆ ಸ್ಕಿಪ್ ಮಾಡ್ಕೋಬೋದು. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ನಿಮಿಷ ಆದಮೇಲೆ ನೋಡಿ ಈ ಮಿಳ್ಳೆ ಇದೆಯಲ್ಲ, ಈ ಮಿಳ್ಳೆಯಲ್ಲಿ ನೀರು ಹಾಕೋತಾ ಇದ್ದೀನಿ. ಇದೇ ಮಿಳ್ಳೆಯಲ್ಲಿ 1 ಮಿಳ್ಳೆ ನಾನು ರವೆ ತೊಗೊಂಡಿದ್ದೀನಿ. ರವೆನ ನಾನು ನೀಟಾಗಿ ಹುರ್ಕೊಂಡಿರೋ ವೀಡಿಯೋ ಮಾಡಿಲ್ಲ, ನೀವು ಹುರ್ಕೋಬೇಕು ರವೆನ. ನಾನು 3 ಮಿಳ್ಳೆ ನೀರು ಹಾಕೋತಾ ಇದ್ದೀನಿ. ರುಚಿ ಏನಾರು ಕಮ್ಮಿ ಇದ್ದರೆ ಸ್ವಲ್ಪ ರುಚಿ ಹಾಕ್ಕೊಳ್ಳಿ. 2 ನಿಮಿಷ 3 ನಿಮಿಷ ಬಿಟ್ಟರೆ ಚೆನ್ನಾಗಿ ಕುದಿ ಬರುತ್ತೆ. ನೋಡಿ ಈ ಥರ ಕುದಿ ಬಂತಾ ನೋಡಿ. ಇವಾಗ ಆ ಕುದಿ ಬಂದಾಗ ರವೆ ಹಾಕೊಳ್ಳಿ. ಈ ಥರ ಬಿಟ್ಕೊಳ್ಳಿ, ನಿಧಾನಕ್ಕೆ ರವೆನ ಕೈಯಲ್ಲಿ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೇ ಸಲ ಹಾಕಿದ್ರೆ ಏನಾಗೋಯ್ತದೆ ಅಂದರೆ ಎಲ್ಲ ಗಂಟು ಕಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪನೇ ನೋಡಿ ಈ ಥರ ಬಿಟ್ಕೊಂಡ್ರೆ ರವೆನ ಗಂಟು ಕಟ್ಟಲ್ಲ. ಆ ಕುದಿ ಜೊತೆಗೆ ಮಿಕ್ಸ್ ಆಗೋಯ್ತವೆ ನೋಡಿ. ಸೌಟ್ ಹಾಕ್ಕೊಂಡು ತಿರುಗುವಂಥ ಅವಶ್ಯಕತೆಯೇ ಇಲ್ಲ. ಸುಮ್ಮನೆ ನೋಡಿ ಈ ಥರ ನಿಧಾನಕ್ಕೆ ಸ್ವಲ್ಪನೇ ರವೆ ಬಿಟ್ಟರೆ ಚೆನ್ನಾಗಿ ಹಂಗೆ ಮಿಕ್ಸ್ ಆಗೋಯ್ತದೆ. ಈ ಥರ 2ರಿಂದ 3 ಸಲ ಎತ್ಕೊಂಡು ಈ ಥರ ಎಲ್ಲ ಬಿಟ್ಕೊಂಡ್ರೆ ಸಾಕು. ನೋಡಿ ಹೆಂಗೆ ಕುದಿ ಬರ್ತಾಯಿದೆ ನೋಡಿ. ಕೈಗೆಲ್ಲ ಆರುತ್ತೆ, ಸುಡ್ತಿದೆ, ಆ ಥರ ಆಗೋಯ್ತದೆ. ತುಂಬ ಬೇಗವಾಗುತ್ತೆ ಉಪ್ಪಿಟ್ಟು. ಏನೋ ಅರ್ಜೆಂಟಲ್ಲಿ ಬೇಗ ಮಾಡಬೇಕು ಅಂದರೂ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಲ್ಲ. ಇದಕ್ಕೆ ಕಾಂಬಿನೇಷನ್ಗೆ ಚಟ್ನಿ ಅಥವಾ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ. ಪಟಾಪಟ್ ಚಟ್ ಅಂತ ಉಪ್ಪಿಟ್ಟು ರೆಡಿ. ಒಂದು 2 ನಿಮಿಷ ಬಿಟ್ಟರೆ ರವೆ ಅರಳುತ್ತೆ. ಅದಾದಮೇಲೆ ತೆಗೆದುಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಬಿಟ್ಕೊಬಿಡೋಣ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಬಿಟ್ಕೊಟ್ರೆ ಒಳ್ಳೆಗಿರುತ್ತೆ ನೋಡಿ. ಈ ಥರ ಬಿಟ್ಕೊಂಡು ಪ್ಲೇಟ್ಗೆ ಹಾಕೊಂಡು ಬಾರಿಸ್ತಾ ಇರೋದೆ.